ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 8ನೇ ತರಗತಿಯ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಮಾಪನ ಪ್ರಥಮ ಭಾಷೆ ಕನ್ನಡ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಿಸೋಣ. ಈ ಒಂದು ಪ್ರಶ್ನೆ ಪತ್ರಿಕೆ ನಿಮಗೆ ಬೋರ್ಡಿಂದ ಬಿಡುಗಡೆ ಮಾಡಿರುವಂಥ ಒಂದು ಮಾಡೆಲ್ ಕ್ವಶನ್ ಪೇಪರ್ ಆಗಿರುತ್ತೆ. ಹಾಗಾಗಿ ಪ್ರಶ್ನೆ ಪತ್ರಿಕೆಯನ್ನು ಪೂರ್ತಿಯಾಗಿ ನೋಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಏಕೆಂದರೆ ಇದೇ ಪ್ಯಾಟ್ರನ್ನಲ್ಲಿ ನಿಮಗೆ ಫೈನಲ್ ಎಕ್ಸಾಮ್ ಬರುವಂಥದ್ದು ಮತ್ತು ಬೋರ್ಡಿಂದಲೇ ಕ್ವಶನ್ ಪೇಪರನ್ನು ಬಿಡ್ತಾರೆ. ಹಾಗಾಗಿ ಈ ಮಾಡೆಲ್ ಕ್ವಶನ್ ಪೇಪರನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮತ್ತು ಬ್ಲೂ ಪ್ರಿಂಟನ್ನು ನೋಡ್ಕೊಳ್ಳಿ. ಆ ಬೇಸಿಸ್ ಮೇಲೇ ನಿಮಗೆ ಫೈನಲ್ ಎಕ್ಸಾಮಲ್ಲಿ ಕ್ವಶನ್ಸ್ ಕೇಳೋದು. ಹಾಗಾಗಿ ಈ ಪತ್ರಿಕೆಯನ್ನು ಮಿಸ್ ಮಾಡ್ಕೋಬೇಡಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಪ್ರಾರಂಭಿಸ್ತಾ ಇದ್ದೀವಿ. ಮೊದಲನೇದಾಗಿ ಫಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ 4 ಪರ್ಯಾಯ ಆಯ್ಕೆಗಳನ್ನು ನೀಡಲಾಗಿದೆ. ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ. ಫಸ್ಟ್ ಕ್ವಶನ್, ಕನ್ನಡ ವರ್ಣಮಾಲೆಯಲ್ಲಿರುವ ಅಲ್ಪ ಪ್ರಾಣಾಕ್ಷರಗಳ ಸಂಖ್ಯೆ ಕೇಳಿದ್ದಾರೆ. ಅಲ್ಪ ಪ್ರಾಣಾಕ್ಷರಗಳು ನೀವು ಕೌಂಟ್ ಮಾಡ್ತಾ ಹೋಗಿ ಮಕ್ಕಳು. ನಮಗೆ 10 ಅಲ್ಪ ಪ್ರಾಣಾಕ್ಷರಗಳು ಬರ್ತದೆ. ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ, ಅದರಲ್ಲಿ ಆಪ್ಷನ್ ಸಿ 10 ಸರಿಯಾಗಿರುವ ಉತ್ತರ. ಎರಡನೇ ಪ್ರಶ್ನೆ, ವಿದ್ಯಾರ್ಥಿಗಳಲ್ಲಿ ಪದದಲ್ಲಿರುವ ವಿಭಕ್ತಿಯ ಹೆಸರು. ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ ಕೊಟ್ಟಿದ್ದಾರೆ. ಅಲ್ಲಿ ಅನ್ನೋದು ಸಪ್ತಮಿ ವಿಭಕ್ತಿಗೆ ಬರ್ತದೆ ಮಕ್ಕಳ. ಹಾಗಾಗಿ ಆಪ್ಷನ್ ಡಿ ಸಪ್ತಮಿ ಇಸ್ ದ ರೈಟ್ ಆನ್ಸರ್. ಪುಸ್ತಕವನ್ನು ಪದವು ಈ ಸಂಧಿಗೆ ಉದಾಹರಣೆ. ಪುಸ್ತಕ ಪ್ಲಸ್ ಅನ್ನು ಪುಸ್ತಕವನ್ನು ಅದು ಅಗಮ ಸಂಧಿಗೆ ಬರುವಂಥದ್ದು. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನಿಮಗೆ 3 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ನಿಮಗೆ ಕೇಳ್ತಾರೆ. ನೆಕ್ಸ್ಟ್ ಸೆಕೆಂಡ್ ಮೇನ್, ಈ ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ 3ನೇ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. 4ನೇ ಪ್ರಶ್ನೆ, ಸೋಲು ಗೆಲುವು ವಿರುದ್ಧಾರ್ಥಕ ಪದ ಕೊಟ್ಟಿದ್ದಾರೆ. ಜ್ಞಾನ ಅಜ್ಞಾನ, ಹಾಗಾಗಿ ಅಜ್ಞಾನ ಇಸ್ ದ ರೈಟ್ ಆನ್ಸರ್. 5ನೇ ಪ್ರಶ್ನೆ, ಪುಣ್ಯ ಹೊನ್ನ, ಕಾರ್ಯ ಕಜ್ಜ. ತತ್ಸಮ ತದ್ಭವನ ಕೇಳಿದ್ದಾರೆ. ಸೇಮ್ ನಿಮಗೆ 10th ಪ್ಯಾಟ್ರನ್ನಲ್ಲೇ ನಿಮಗೆ ಕ್ವಶನ್ ಪೇಪರ್ ಪ್ಯಾಟ್ರನ್ ಇದೆ, ಹಾಗಾಗಿ ನೋಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಥರ್ಡ್ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದೊಂದು ವಾಕ್ಯದಲ್ಲಿ ಉತ್ತರವನ್ನು ಬರೆಯಿರಿ. 6ನೇ ಪ್ರಶ್ನೆ, ಎಲ್ಲೆಲ್ಲಿ ನೀರು ಕೊಡುವ ಸಂಪ್ರದಾಯವಿಲ್ಲ. ಯುರೋಪ್ ಹಾಗೂ ಅಮೆರಿಕಗಳಲ್ಲಿ ನೀರು ಕೊಡುವ ಸಂಪ್ರದಾಯವಿಲ್ಲ. 7ನೇ ಪ್ರಶ್ನೆ, ಪುರಂದರದಾಸರ ಅಂಕಿತ ನಾಮ ಕೇಳಿದರೆ ಅದು ಪುರಂದರ ವಿಠಲ ಆಗಿರ್ತದೆ. ನೆಕ್ಸ್ಟ್ 8ನೇ ಪ್ರಶ್ನೆ, ನೆಹರೂರವರು ಯಾರಿಗೆ ಪತ್ರವನ್ನು ಬರೆದಿದ್ದಾರೆ. ನೆಹರು ಅವರು ತಮ್ಮ ಮಗಳಾದ ಇಂದಿರಾ ಪ್ರಿಯದರ್ಶಿನಿಗೆ ಪತ್ರವನ್ನು ಬರೆದಿದ್ದಾರೆ. ಇದಿಷ್ಟು ಒನ್ ವರ್ಡ್ ಆನ್ಸರ್ಸ್ ಕ್ವಶನ್ಸು. ಫೋರ್ತ್ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕು. 9ನೇ ಪ್ರಶ್ನೆ, ಹುಸೇನ್ ಸಾಹೇಬರ ವ್ಯಕ್ತಿತ್ವವನ್ನು ವಿವರಿಸಿ. ಹುಸೇನ್ ಸಾಹೇಬರು ಜನಪ್ರಿಯ ವ್ಯಕ್ತಿಯಾಗಿದ್ದರು. ಅವರು ಧನವಂತರಾಗಿದ್ದರು. ಮಸೀದಿ ಮಾತ್ರವಲ್ಲ, ದೇವಸ್ಥಾನವನ್ನು ಸಹ ಕಟ್ಟಿಸಿದ್ದರು. ಅವರು ಸರ್ವಧರ್ಮಗಳನ್ನು ಸಮಭಾವದಿಂದ ಕಾಣುತ್ತಿದ್ದರು. ಇದಿಷ್ಟು ಆನ್ಸರನ್ನು ನೀವಲ್ಲಿ ಬರಿಬೇಕಾಗುತ್ತೆ. 10ನೆಯ ಪ್ರಶ್ನೆ, ಶಿವನ ಸಮುದ್ರದಲ್ಲಿ ಸುಬ್ರಹ್ಮಣ್ಯ ಮಾಡಿದ ವ್ಯವಸ್ಥೆಗಳು ಯಾವ್ಯಾವು. ಸುಬ್ರಹ್ಮಣ್ಯ ಲೇಖಕರು ಶಿವನ ಸಮುದ್ರವನ್ನು ಹೊಳ ಸೇರುವ ಮುನ್ನ ಬಾಗಿಲ ಬಳಿ ನಿಂತು ವಿಶ್ವಾಸದಿಂದ ಸ್ವಾಗತಿಸಿದರು. ನಿಲ್ಮನೆಯನ್ನು ಕೂಡಲೇ ಖಾಲಿ ಮಾಡಿಸಿದರು. ಹಾಸಿಗೆ ಹಾಸಿಕೊಟ್ಟರು. ಊಟ ಉಪಚಾರದ ಬಗೆ ಕೇಳಿದರು. ಕೊನೆಗೆ ಹೋಗುವಾಗ ಗುಡ್ ನೈಟ್ ಎಂದು ಕೂಡ ಹೇಳಿದರು. ನೆಕ್ಸ್ಟ್ 11ನೇ ಪ್ರಶ್ನೆ, ಕವಿ ಗೋವಿಂದ ಪೈಯವರ ಪ್ರಕಾರ ಕನ್ನಡದ ಕವಿಶ್ರೇಷ್ಠರ ಹಿರಿಮೆ ಏನು ಅಂತ ಕೇಳಿದ್ದಾರೆ. ಕನ್ನಡದ ಆದಿಕವಿ ಪಂಪ, ಕವಿ ಚಕ್ರವರ್ತಿ ರನ್ನ, ಕವಿ ಚೂತವನ ಚೈತ್ರನಾದ ಲಕ್ಷ್ಮೀಶ, ಕವಿರತ್ನ ಜನ್ನ, ಷಡಕ್ಷರಿ ಮುದ್ದಣ್ಣ ಮೊದಲಾದವರು ಮಹಾಕಾವ್ಯಗಳನ್ನು ರಚಿಸಿದ್ದಾರೆ. ದಾಸಶ್ರೇಷ್ಠರಾದಂತಹ ಪುರಂದರದಾಸರು ಮೊದಲಾದವರು ಭಕ್ತಿ ಪ್ರಧಾನವಾದಂತಹ ಕೀರ್ತನೆಗಳನ್ನು ರಚಿಸಿದ್ದಾರೆ. ವಿದ್ಯಾರಣ್ಯ ಮಹರ್ಷಿಗಳು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಪ್ರೇರಕ ಶಕ್ತಿಯಾಗಿದ್ದಾರೆ. ಹೀಗೆ ಕನ್ನಡದ ಈ ಶ್ರೇಷ್ಠ ಕವಿಗಳು ಹಾಗೂ ಸಂತರು ಕನ್ನಡ ತಾಯಿಯ ಬಸಿರ ಹೊನ್ನಗನಿಯಾಗಿದ್ದಾರೆ. ನೆಕ್ಸ್ಟ್ 12ನೇ ಪ್ರಶ್ನೆ, ಹೊಸ ನಾಡೊಂದನ್ನು ಕಟ್ಟಬಯಸುವ ಕವಿ ಉತ್ಸಾಹದ ಉದ್ವೇಗದಲ್ಲಿ ಹೇಳುವ ಮಾತುಗಳು ಯಾವ್ಯಾವು. ನಾವು ಹೊಸ ನಾಡನ್ನು ಕಟ್ಟುವುದನ್ನು ತಡೆಯುವವರು ಹೊಡೆಯುವವರು ಯಾರಾದರೂ ಇದ್ದರೆ ಬನ್ನಿ. ಕೆಡುಕು ನುಡಿಯುವ ಕೆಡುಕು ಬಗೆಯುವ ಕೆಡುಕರು ಬನ್ನಿರಿ ಜನರೇ ಬನ್ನಿ. ನಿಮ್ಮೆಲ್ಲರನ್ನ ತೊಡೆದು ನಿಮ್ಮ ಮಸಣದ ಮೇಲೆ ಹೊಸ ನಾಡನ್ನು ಕಟ್ಟುತ್ತೇನೆ ಎಂದು ಕವಿ ಹೇಳಿದ್ದಾರೆ. 12ನೇ ಪ್ರಶ್ನೆ, ಕವಿ ದಿನಕರ ದೇಸಾಯಿ ಅವರ ಪ್ರಕಾರ ಬೂದಿಯನ್ನು ಕೊಳದಲ್ಲಿ ಬಿಡುವುದರಿಂದ ಬದುಕು ಧನ್ಯವಾಗುವುದು ಹೇಗೆ, ವಿವರಿಸಿ.
ನನ್ನ ದೇಹದ ಬೂದಿಯನ್ನು ಕೊಳದಲ್ಲಿ ಬಿಡುವುದರಿಂದ ಅದು ಕೆಸರಿನೊಡನೆ ಕೂಡಿ ಫಲವತ್ತಾದ ಮಣ್ಣಾಗ್ತದೆ. ಅದರಲ್ಲಿ ಪಂಕಜವು ಅರಳಿದಾಗ ನಾವು ಹುಟ್ಟು ಸಾವಿನಿಂದ ಮುಕ್ತರಾಗಿ ನಮ್ಮ ಬದುಕು ಧನ್ಯವಾಗ್ತದೆ ಅಂತ ಹೇಳಿ ಕವಿ ದಿನಕರ್ ದೇಸಾಯಿ ಅವರು ಹೇಳಿದ್ದಾರೆ. ನೆಕ್ಸ್ಟ್ 5th ಮೇನ್ ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗೆ ಸಂದರ್ಭ ಮತ್ತು ಸ್ವಾರಸ್ಯವನ್ನು ಬರೀಬೇಕು. ಇಲ್ಲಿ ಒಂದು ಕೊಟ್ಟಿರ್ತಾರೆ ಮಕ್ಕಳು, ಒಂದೇ ಒಂದು ಪ್ರಶ್ನೆ, ಆದರೆ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ನನಗೆ ಹೆಣ್ಣು ಮಕ್ಕಳಂತೆ ಉದ್ದ ಕೂದಲಿತ್ತು, ಅಥವಾ ಅಕ್ಕಯ್ಯ ಅಮ್ಮನಿಗೆ ಹೇಳಬೇಡ ಮುಚ್ಚಿಡು. ಸೊ ಇಲ್ಲಿ ನಿಮಗೆ ಆಯ್ಕೆಗೆ ಒಂದಂಕ, ಆಕರ, ಕರ್ತೃ ಮತ್ತು ಪಠ್ಯ ಬರೀಬೇಕು. ಸಂದರ್ಭ, ಯಾರು ಯಾರಿಗೆ ಈ ಮಾತನ್ನು ಯಾವಾಗ ಹೇಳ್ತಾರೆ. ಸ್ವಾರಸ್ಯ, ಅಂತರಾರ್ಥ ಅಥವಾ ಭಾಷೆ ಪದ, ಅದರ ಅರ್ಥವನ್ನು ನೀವು ಬರೀಬೇಕು ಮಕ್ಕಳು. ಹಾಗಾಗಿ ಒಂದೇ ಪ್ರಶ್ನೆ, ಆಪ್ಷನ್ ಇರುತ್ತೆ, 3 ಅಂಕಕ್ಕೆ ಕೇಳ್ತಾರೆ. ನೆಕ್ಸ್ಟ್ ನಿಮಗೆ 6th ಮೇನಲ್ಲಿ ಸಾಹಿತಿಗಳ ಸ್ಥಳ, ಕಾಲ, ಕೃತಿ ಮತ್ತು ಪ್ರಶಸ್ತಿಗಳನ್ನು ವಾಕ್ಯ ರೂಪದಲ್ಲಿ ಬರೀಬೇಕು. ಇಲ್ಲಿ ಇಬ್ಬರು ಕವಿಗಳ ಬಗ್ಗೆ ಕೊಡ್ತಾರೆ ಮಕ್ಕಳ. ಇಬ್ಬರಲ್ಲಿ ಒಬ್ಬರ ಕವಿಯನ್ನು ಆಯ್ಕೆ ಮಾಡಿ ಬರೀಬೇಕು. ಇಲ್ಲಿ ನೋಡಿ, ನಿಮಗೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಮತ್ತು ಮುದ್ದಣ್ಣ ಕವಿ ಅವರ ಬಗ್ಗೆ ಕೇಳಿದ್ದಾರೆ ಮಕ್ಕಳ. ಸೊ ನೀವು ವಾಕ್ಯ ರೂಪದಲ್ಲಿ ಬರಬೇಕು. ಕನ್ನಡ ಸಾಹಿತ್ಯ ಲೋಕದಲ್ಲಿ ಸಣ್ಣ ಕಥೆಗಳ ಜನಕರೆಂದೇ ಖ್ಯಾತಿ ಪಡೆದ ಶ್ರೀನಿವಾಸ ಕಾವ್ಯನಾಮದಿಂದ ಹೆಸರಾದ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿ ಎಂಬ ಗ್ರಾಮದಲ್ಲಿ 6/6/1891ರಲ್ಲಿ ಜನಿಸ್ತಾರೆ. ಇವರು ಕಾವ್ಯ, ನಾಟಕ, ಕಾದಂಬರಿ, ವಿಮರ್ಶೆ ಹೀಗೆ ಕನ್ನಡ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಕೃತಿ ರಚಿಸಿದ್ದಾರೆ. ಸೊ ಇವರ ಸಣ್ಣ ಕಥೆಗಳು ಒಟ್ಟು 13 ಸಂಪುಟಗಳಲ್ಲಿ ಪ್ರಕಟವಾಗಿವೆ. ಗೌತಮಿ ಹೇಳಿದ ಕತೆ, ಸಾರಿಪುತ್ರನ ಕೊನೆಯ ದಿನಗಳು, ಕುಚೇಲನ ಭಾಗ್ಯ, ಹೇಮಕೂಟದಿಂದ ಬಂದ ಮೇಲೆ, ಚಿಕ್ಕ ವೀರರಾಜೇಂದ್ರ ಮೊದಲಾದ ಪ್ರಮುಖ ಕೃತಿಗಳು. ಇವರ ಚಿಕ್ಕ ವೀರರಾಜೇಂದ್ರ ಕೃತಿಗೆ 1983ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. ಸೊ ಈ ರೀತಿ ವಾಕ್ಯ ರೂಪದಲ್ಲಿ ಬರೀಬೇಕಾಗ್ತದೆ ಮಕ್ಕಳ. ಇಲ್ಲಿ ನಿಮಗೆ ಮುದ್ದಣ್ಣ ಕವಿಯವ್ರ ಬಗ್ಗೆನೂ ಕೊಟ್ಟಿದ್ದಾರೆ. ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ಬರೀರಿ. ಬಟ್ ಯಾವುದನ್ನೇ ಬರೀಬೇಕಾದ್ರೂ ನೀವೇನು ಮಾಡಬೇಕು, ವಾಕ್ಯ ರೂಪದಲ್ಲಿನೇ ಬರೀಬೇಕು. ಇಲ್ಲಿ ನೋಡಿ, ಈ ರೀತಿ ವಾಕ್ಯ ರೂಪದಲ್ಲಿ ಬರೆಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಈಸಿಯಾಗಿ 3 ಅಂಕಗಳು ನಿಮಗೆ ಸಿಗ್ತದೆ. ನೆಕ್ಸ್ಟ್ ನಿಮಗೆ 7ನೇ ಮೇನಿಗೆ ಬಂದರೆ, ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಲಿಕ್ಕೆ ಕೇಳಿದರೆ. ಸೀತೆಯ ಮುಖ ಕಮಲದಂತೆ ಹರಳಿತು. ಸೊ ಇಲ್ಲಿ ಸೀತೆಯ ಮುಖವನ್ನು ಕಮಲಕ್ಕೆ ಹೋಲಿಕೆ ಮಾಡಲಾಗಿದೆ, ಹಾಗಾಗಿ ಇದು ಉಪಮಾಲಂಕಾರಕ್ಕೆ ಬರುವ ಉದಾಹರಣೆ. ಸೊ ಇಲ್ಲಿ 2 ವಸ್ತುಗಳಿಗಿರುವ ಸಾದೃಶ್ಯ ಸಂಪತ್ತನ್ನು ವರ್ಣಿಸಿ ಹೋಲಿಕೆ ಮಾಡಿ ಹೇಳುವುದಾಗಿದೆ. ಸೊ ಹಾಗಾಗಿ ಉಪಮೇಯ ಸೀತೆಯ ಮುಖ, ಉಪಮಾನ ಕಮಲ, ವಾಚಕ ಪದ ಅಂತೆ, ಸಮಾನ ಧರ್ಮ ಅರಳುವುದು. ಸೊ ಸಮನ್ವಯವನ್ನು ಬರೀರಿ ಮಕ್ಕಳ, ನಿಮಗೆ ಪೂರ್ಣ ಅಂಕಗಳು ಸಿಗ್ತದೆ. ಕೆಳಗಿನ ಪದ್ಯಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಛಂದಸ್ಸಿನ ಹೆಸರನ್ನು ಬರೀಲಿಕ್ಕೆ ಕೇಳಿದರೆ. ಕೆಲರು ಗೋಧಿಯ ಸಾಮೆಯನ್ನು, ಕೆಲರು ನವಣೆಯ ಕಂಬು ಜೋಳವ, ಕೆಲರು ಆರಕವೆಂದು, ಕೆಲವರು ನೆಲ್ಲನತಿಶಯವ. ಸೊ ಇಲ್ಲಿ ನಮಗೆ 3 ಲೈನ್ ಇರೋದ್ರಿಂದ ಆಬ್ವಿಯಸ್ಲಿ ಇದೇನಾಗಿರ್ತದೆ ಮಕ್ಕಳ, ಷಟ್ಪದಿಗೆ ಬಂದಿರ್ತದೆ. ಸೊ ನೀವು ಅದರಲ್ಲಿ ವಾರ್ಧಕ ಷಟ್ಪದಿನ ಅಥವಾ ಭಾಮಿನಿ ಷಟ್ಪದಿನ ನೀವು ನೋಡಬೇಕಾಗ್ತದೆ ಮಕ್ಕಳ. ವಾರ್ಧಕ ಆದರೆ ನಮಗೆ 5 ಬಂದಿರ್ತದೆ. ಸೊ ನೋಡಿ, ಪ್ರಸ್ತಾರ ಹಾಕಲಿಕ್ಕೆ 1 ಅಂಕ, ಗಣ ವಿಭಾಗಿಸ್ಲಿಕ್ಕೆ 1 ಅಂಕ, ಛಂದಸ್ಸನ್ನು ಬರೀಲಿಕ್ಕೆ 1 ಅಂಕ ಇರುತ್ತೆ. ಒಟ್ಟಾರೆ 3 ಅಂಕಗಳಿರ್ತದೆ. ಹಾಗಾಗಿ ಇದನ್ನು ಛಂದಸ್ಸನ್ನು ಬರೀಲಿಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ. ನೆಕ್ಸ್ಟು 9ನೇ ಮೇನು, ಗಾದೆಯಲ್ಲಿ ಯಾವುದಾದ್ರೂ ಒಂದನ್ನು ಅದರ ಮಹತ್ವದೊಂದಿಗೆ ವಿಸ್ತರಿಸಬೇಕು ಮಕ್ಕಳ. ಮಾತು ಬೆಳ್ಳಿ, ಮೌನ ಬಂಗಾರ, ಅಥವಾ ಅತಿಯಾಸೆ ಗತಿಕೇಡು. ಸೊ ಯಾವುದೇ ಗಾದೆ ಕೊಟ್ಟರು ಫಸ್ಟ್ ಗಾದೆ ಮಹತ್ವದ ವಿವರಣೆ, ಇಂಟ್ರೊಡಕ್ಷನನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ತದನಂತರ ಉದಾಹರಣೆಯೊಂದಿಗೆ ಅದನ್ನು ಎಕ್ಸ್ಪ್ಲೇನ್ ಮಾಡಿ. ನೆಕ್ಸ್ಟು ಭಾಷಾ ಶೈಲಿ, ಆ ಪದ ಬಂದಕ್ಕೆ ನಿಮಗೆ 1 ಅಂಕಗಳು ಸಿಗ್ತದೆ. ಸೊ ಒಟ್ಟಾರೆ ನಿಮಗೆ 3 ಅಂಕ. ಸೊ ಹಾಗಾಗಿ ಇದಕ್ಕೆ 3 ಅಂಕ, ಇದಕ್ಕೆ 3 ಅಂಕ ಸಿಗ್ತದೆ. ನೆಕ್ಸ್ಟ್ 10ನೇ ಮೇನು, ಕೊಟ್ಟಿರುವ ಪದ್ಯವನ್ನು ಪೂರ್ಣ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಉಪ್ಪಿಗಿಂತಲೂ ರುಚಿಯ ತಾಯಿಗಿಂತಲೂ ಬಂದು, ಸೊ ಅಲ್ಲಿಂದ ಉಂಡವನು ಕಂಡಿಹನು ಇದರ ಹದವನು. ಸೊ ಇಲ್ಲಿ ನೋಡಿ, ನಿಮಗೆ ಇದನ್ನು ಕಂಪ್ಲೀಟಾಗಿ ಯಾವುದೇ ಮಿಸ್ಟೇಕ್ಸ್ ಇಲ್ಲದೆ 4 ಸಾಲನ್ನು ಬರೆದ್ರೆ ನಿಮಗೆ 4 ಅಂಕ ಸಿಗುತ್ತೆ. ಸೊ ನೆಕ್ಸ್ಟ್ ನಿಮಗೆ 11ನೇ ಮೇನಿಗೆ ಬಂದರೆ ಒಂದು ಪದ್ಯ ಭಾಗ ಕೊಟ್ಟಿರ್ತಾರೆ, ಅದನ್ನು ಅರ್ಥ ಮಾಡಿಕೊಂಡು ಸಾರಾಂಶವನ್ನು ಬರೀಬೇಕು ಮಕ್ಕಳ. ನಾಡಿಗಾಗಿ ತನುವ ತೆತ್ತ ಹುತಾತ್ಮರ ಸ್ಮರಣೆಯಲ್ಲಿ, ನಮ್ಮ ಕಷ್ಟದಲ್ಲೂ ನೆರೆಗೆ ನೆರಳನೀವ ಕರುಣೆಯಲ್ಲಿ, ದಾರಿ ಬಳಸಿ ಏರುವಲ್ಲಿ ಬಿರುಗಾಳಿಯೇ ಮೊಳಗುವಲ್ಲಿ, ನಮ್ಮ ಗುರಿಯ ಬೆಳಕಿನಡೆಗೆ ನಡೆಯುವ ಧೀರ ಪಯಣದಲ್ಲಿ. ಸೊ ಈ ಒಂದು ಪದ್ಯ ಭಾಗವನ್ನು ಶ್ರೀ KS ನರಸಿಂಹಸ್ವಾಮಿ ಅವರು ರಚಿಸಿರುವ ನವಪಲ್ಲವ
ಕವನದಿಂದ ಆಯ್ದ ಭಾರತೀಯತೆ ಎಂಬ ಆಧುನಿಕ ಕವನದಿಂದ ಆರಿಸಲಾಗಿದೆ. ಸೊ ನಾವು ನಾಡಿಗಾಗಿ ಬಲಿದಾನ ಮಾಡಿದ ಹುತಾತ್ಮರನ್ನು ಸದಾ ನೆನೆಸುತ್ತಿದ್ದೇವೆ. ನಾವು ಕಷ್ಟದಲ್ಲಿದ್ದರೂ ನೆರೆ ರಾಷ್ಟ್ರಗಳಿಗೆ ಸಹಾಯದ ಹಸ್ತ ಚಾಚುತ್ತಿದ್ದೇವೆ. ನಾವು ನಡೆಯುವ ಮಾರ್ಗವನ್ನು ಏಳು ಬೀಳಿದ್ದರೂ ಆತಂಕದ ಬಿರುಗಾಳಿ ಮೊಳಗುತ್ತಿದ್ದರೂ ನಮ್ಮ ಗುರಿಯ ಬೆಳಕಿನೆಡೆಗೆ ನಮ್ಮ ಧೀರ ಪಯಣ ಸಾಗುತ್ತಿದೆ. ಈ ರೀತಿ ನೀವು ಇದರ ಅರ್ಥವನ್ನು ಬರೆದ್ರೆ ನಿಮಗೆ 4 ಅಂಕ ಇರುತ್ತೆ ಮಕ್ಕಳ. ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಸೇಮ್ ಆ್ಯಸ್ ಇಟ್ ಈಸ್ ನಿಮ್ಮ 10th ಪ್ಯಾಟ್ರನ್ ಏನಿದೆಯೋ ಹಾಗೇ ಎಕ್ಸಾಮ್ ಇರೋವಂಥದ್ದು. ಈಸಿಯಾಗಿ ನೀವು ಅಂಕ ಸ್ಕೋರ್ ಮಾಡ್ಬೋದು. 12ನೇ ಮೇಯ್ನು ನಿಮಗೊಂದು ಪ್ಯಾಸೇಜ್ ಗದ್ಯ ಭಾಗ ಕೊಟ್ಟಿರ್ತಾರೆ, ಓದ್ಕೊಂಡು ಅದರ ಕ್ವಶನ್ಸ್ಗೆ ಆನ್ಸರ್ ಮಾಡಿ ನಿಮಗೆ 4 ಅಂಕ ಸಿಗುತ್ತೆ. 2 ಪ್ರಶ್ನೆ ಕೇಳೋದು, ಪ್ರತಿ ಪ್ರಶ್ನೆಗೆ 2 ಅಂಕ ಇರುತ್ತೆ. ಸೊ ಇಲ್ಲಿ ನಮಗೆ ಕಾಣಿಸ್ತಾ ಇದೆ ನೋಡಿ, ರಾಮನ ಪರಿಣಾಮಕ್ಕೆ ಸರ್ ಸಿ ವಿ ರಾಮನ್ ಅವರ ಬಗ್ಗೆ ಕೊಟ್ಟಿದ್ದಾರೆ ಮಕ್ಕಳ. ಸೊ ಇಲ್ಲಿ ನೋಡಿ, ಪ್ರಾಮಾಣಿಕತೆ ಒಬ್ಬ ವ್ಯಕ್ತಿಯ ಜೀವನ ಬದಲಿಸಿತು, ಈ ಹೇಳಿಕೆಯನ್ನು ಸಮರ್ಥಿಸಿ ಕೇಳಿದ್ದಾರೆ. ಸೊ ರಾಮನ್ ಇನ್ಸ್ಟಿಟ್ಯೂಷನ್ ಎಂಬ ಸಂಶೋಧನಾ ಸಂಸ್ಥೆಯಲ್ಲಿ ಕೆಲಸ ನಿರ್ವಹಿಸಲು ಯುವ ಸಂಶೋಧಕರನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗಿತ್ತು. ಅದರದ್ದು ಆನ್ಸರನ್ನು ಬರೀರಿ, 2 ಅಂಕ ಸಿಗುತ್ತೆ. ನೆಕ್ಸ್ಟ್, ಈ ಪದ್ಯ ಭಾಗದಲ್ಲಿ ಮೂಡಿ ಬಂದ ಮೌಲ್ಯವನ್ನು ಗುರುತಿಸಿ ಬರೀರಿ ಕೇಳಿದರೆ ಪ್ರಾಮಾಣಿಕತೆ, ಸಮಯೋಚಿತ ನಿರ್ಧಾರ, ಸತ್ಯ, ನ್ಯಾಯ, ವಿದ್ಯಾರ್ಥಿಗಳ ಬದ್ಧತೆ, ಸಂಸ್ಥೆಯ ವಿಶಾಲ ಭಾವನೆ ಮೊದಲಾದವು. ಸೊ ನೋಡಿ, ಇಷ್ಟು ಬರೆದ್ರೆ 4 ಅಂಕ ಸಿಗುತ್ತೆ. ಆ್ಯಂಡ್ ನೆಕ್ಸ್ಟ್ ನಿಮಗೆ 13ನೇ ಮೇನಿಗೆ ಬಂದರೆ ಪತ್ರಲೇಖನ ಇದೆ ಮಕ್ಕಳ. ಸೊ ನಿಮ್ಮನ್ನು ಕಡೂರಿನ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ಕಮಲಾ ಎಂದು ಭಾವಿಸಿಕೊಂಡು ನಿಮ್ಮ ಗ್ರಾಮಕ್ಕೆ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಮಂಜೂರು ಮಾಡಿಕೊಡುವಂತೆ ಕೋರಿ ಸ್ಥಳೀಯ ಶಾಸಕರಿಗೆ ಮನವಿ ಪತ್ರವನ್ನು ಕೇಳಿದ್ದಾರೆ ಮಕ್ಕಳ. ಹಾಗಾಗಿ ಸೊ ಫಾರ್ಮಲ್ ಲೆಟರ್ ನಿಮಗೆ ಪ್ರಾಕ್ಟೀಸ್ ಮಾಡಿರ್ತೀರ. ಇಂದ ಬರಿಬೇಕು, ಗೆ ಬರಿಬೇಕು, ನೆಕ್ಸ್ಟ್ ಸಂಬೋಧನೆ ವಿಷಯ ಬರೆದು ಪತ್ರದ ಒಡಲಿರಬೇಕು. ಮಾನ್ಯರೇ, ಮೇಲ್ಕಂಡಂತೆ ಈ ರೀತಿ ನಮಗೆ ಇದು ಮಾಡಿಸ್ಕೊಡಿ, ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಮಂಜೂರು ಮಾಡಿಕೊಡಿ ಅಂತ ಬರೆದು, ತದನಂತರ ನೀವು ಈ ರೀತಿ ತಮ್ಮ ಪ್ರೀತಿಯ ವಿಶ್ವಾಸಿ ಅಂತ ಹಾಕಿ ಸ್ಥಳ ದಿನಾಂಕ ಅಷ್ಟು ಬರೆದ್ರೆ ನಿಮ್ಗೆ ಅಲ್ಲಿಗೆ 4 ಅಂಕ. ನಿಮ್ಮ ಭಾಷಾ ಶೈಲಿಗೆ 1 ಅಂಕ ಇರುತ್ತೆ. ಒಟ್ಟಾರೆ 5 ಅಂಕಗಳು ಇರ್ತದೆ ಮಕ್ಕಳ. ಸೊ ಈ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ನಿಮಗೆ ಪ್ರಬಂಧ ಕೊಟ್ಟಿರ್ತಾರೆ. ಯಾವುದಾದ್ರೂ ಒಂದು ಪ್ರಬಂಧವನ್ನು ಆಯ್ಕೆ ಮಾಡಿ ಬರೀಬೇಕು. ಸೊ ಬರೀಬೇಕಾದ್ರೆ ಫಸ್ಟ್ ಪ್ರಸ್ತಾವನೆ ಇರಲೇಬೇಕು, ತದನಂತರ ವಿಷಯ ನಿರೂಪಣೆ, ನಂತರ ಉಪಸಂಹಾರ. ನಿಮ್ಮ ಭಾಷಾ ಶೈಲಿಗೆ 1 ಅಂಕ. ಸೊ ಒಟ್ಟಾರೆ ಈ ರೀತಿ ನಿಮ್ಮ ಪ್ರಶ್ನೆ ಪತ್ರಿಕೆ ಹಂಚಿಕೆ ಆಗಿರ್ತದೆ ಮಕ್ಕಳ. ಇದೇ ರೀತಿ ನೀವು ಪ್ರಾಕ್ಟೀಸ್ ಮಾಡಿಕೊಂಡು ಎಕ್ಸಾಮ್ಗೆ ಪ್ರಿಪೇರ್ ಆಗಿ. ಸೊ ಇದು ನಿಮಗೆ ಬೋರ್ಡಿಂದಲೇ ಬಿಟ್ಟಿರೋ ಮಾಡಲ್ ಕ್ವಶನ್ ಪೇಪರ್ ಆಗಿರೋದ್ರಿಂದ ಇದೇ ಪ್ಯಾಟ್ರನಲ್ಲಿ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾಯಿದ್ದೀವಿ. ಥ್ಯಾಂಕ್ ಯು.